ಕೋರ್ಟ್ ಆವರಣದಲ್ಲಿ ಸಿಸಿ ರಸ್ತೆ ಗುದ್ದಲಿ ಪೂಜೆ ನೆರವೇರಿಸಿದ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್. ಕಲಬುರಗಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಕೆಆರ್ಡಿಬಿ ಮೈಕ್ರೋ ಅನುದಾನದ ಅಡಿಯಲ್ಲಿ 1.5 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಕೋರ್ಟ್ ಆವರಣದಲ್ಲಿ ಸಿಸಿ ರಸ್ತೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ ಎಂದು ಅಲ್ಲಮ್ಮ ಪ್ರಭು ಪಾಟೀಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಶ್ರೀ ಎಸ್.ವಿ. ಪಸಾರ್, ಮಹಾಗಾಂವ ಭೀಮಾಶಂಕರ ಎಲ್. ಪೂಜಾರಿ ಉಪಾಧ್ಯಕ್ಷರು, ಎಸ್.ಬಿ. ವಾಡಿ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಆರತಿ ಎಂ. ರಾಥೋಡ್, ಸುಧೀರ ಸಿ. ಗಾದಗೆ ಜಂಟಿ ಕಾರ್ಯದರ್ಶಿಗಳು, ಬೆಪ್ಪ ಎಸ್. ಅರಮನಿ, ಕಾರ್ಯ ಸಮಿತಿಯ ಸದಸ್ಯರು ಮಂಜುನಾಥ ಜಿ. ಪಾಟೀಲ್, ದೇಶ ಎಂ. ಕೊಳ್ಳಿಪ್ಪ ಎ. ಕನ್ನಡಗಿ, ಹೆಬೂಬ ಐ. ದಫೇದಾರ, ಜೆ. ಶಿವಶರಣಪ್ಪ, ಶಿವರಾಜ ಬಾಜೇನೂರ, ಶ್ರೀಮತಿ ಭಾಗೀರಥಿ ರಾಮಲಿಂಗಪ್ಪ, ಶ್ರೀಮತಿ ಸರೋಜಿನಿ ನಾಗಮೂರ್ತಿ ಪಂಚಾಳ್, ಶ್ರೀಮತಿ ಸಂಗೀತಾ ಕೆ. ಪೂಜಾರಿ. ಮಾತಾಡ್ರಿ ಯಾರು ಕರ್ನಾಟಕ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಪ್ರಯತ್ನ ಭಗವತಿ 371 ಬಂದಿದೆ. ಅದರ ಮೂಲವಾಗಿ ಕೆಕೆಆರ್ಡಿಬಿಯಲ್ಲಿ ಹೆಚ್ಚಿನ ಅನುದಾನ ಬರ್ತದೆ. ನಮ್ಮ ಒಂದು ಕ್ಷೇತ್ರಕ್ಕೆ ಬರೋದು ನಮ್ಗೆ 10 ಕೋಟಿ ಅಷ್ಟೇ. ಬೇರೆ ತಾಲೂಕಾದ್ರೆ ಒಂದೊಂದು 100 ಕೋಟಿ ಬಿಟ್ಟು ನಾವು ಅದರಲ್ಲಿ ಮಾತು ಕೊಟ್ಟಿದ್ದೀವಿ. ನಿಮಗೆ ನಾವು ಚುನಾವಣೆಯಲ್ಲಿ ಬಂದಾಗ ಕೋಟಿ ಬಂದಾಗ ನೀವೆಲ್ಲ ಇದು ರಸ್ತೆ ಪರಿಸ್ಥಿತಿ ನೋಡೋದಾಗ ನಾನು ಚುನಾವಣೆಯಲ್ಲಿ ಆರಿಸಿ ಬಂದರೆ ಇದು 100% ನಾನು ರಸ್ತೆ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಅದ್ರ ಪ್ರಕಾರ ಇವತ್ತು ಏನು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ರೋಡಿಂದ ಫಿನಿಶ್ ಡಿಸ್ಟ್ರಿಕ್ಟ್ ಕೋರ್ಟ್ ಕಲಬುರಗಿ ಕಾನ್ಸ್ಟಿಟ್ಯೂನ್ಸಿ ಕೆಕೆಆರ್ಡಿಬಿ ಮ್ಯಾಕ್ರೋ ಅಡಿಯಲ್ಲಿ 1.5 ಕೋಟಿ ರೂಪಾಯಿದಲ್ಲಿ ಟೆಂಡರ್ ಆಗಿದೆ. ಇನ್ನೂ 25 ಲಕ್ಷ ರೂಪಾಯಿದು ಬಿಲ್ಡಿಂಗ್ ಎಲ್ಲ ಇದು ಕಲರಿಂಗ್ ಏನಪ್ಪ ಅಂದ್ರೆ ಮಾಡ್ತೀನಿ, ಅದು ಕೂಡ ಟೆಂಡರ್ ಆಗಿ ಕೊನೆಯ ಬರ್ಕಾಡ್ ಹಂತದಲ್ಲಿ 2 ಕಾರ್ಯಕ್ರಮಗಳನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಎಲ್ಲ ವಕೀಲರು ಕೂಡ ಭಾಳ ಸಂತೋಷದಿಂದ ಬಂದು ನಮ್ಮನ್ನು ಸ್ವಾಗತ ಮಾಡಿಸಿ ನಮಗೂ ಮತ್ತು ನಮ್ಮ ಮೇಯರ್ ಅವ್ರಿಗೆ, ನಮ್ಮ ಕಾರ್ಪೊರೇಟರ್ ಇಲಾಖೆಯವರಿಗೆ ಎಲ್ಲರೂ ನಮ್ಮ 3 ಜನರಿಗೆ ಅಂತಂದ್ರೆ ತಾವು ಗೌರವ ಸಲ್ಲಿಸಿದ್ರಿ. ನಮಗೆ ಧನ್ಯವಾದಗಳನ್ನು ಸಲ್ಲಿಸಿ ಇದು ಚೆನ್ನಾಗಿ ಅಂತಂದ್ರೆ ಒಳ್ಳೆ ಕೆಲಸ ತೆಗೆದುಕೊಳ್ಬೇಕು. ತಾವೆಲ್ಲ ನಾಳೆಗೆ ಏನಾದರೂ ಕಳಪೆ ಆದಾಗ ಮತ್ತೆ ನಾವು ಅದಕ್ಕೆ ಅಪವಾದ ಗುರಿ ಆಗಬಾರ್ದು. ತಾವೆಲ್ಲ ಎಲ್ಲರೂ ಕೂಡ ಅಂತಂದ್ರೆ ನಿಂತು ಸರಿಯಾಗಿ ಕೆಲಸ ಮಾಡಿಕೊಂಡು ಮಾತಿಗೆ ತಕ್ಕಂಥ ನಡೆದಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಏನಾದರೂ ಕೂಡ ಇದ್ದರೂ ಕೂಡ ತಮ್ಮ ಜೊತೆಗೆ ನಾವು ಇಲ್ಲಿ 1,75 ಲಕ್ಷ ರೂಪಾಯಿದಲ್ಲಿ ಮತ್ತು ಅಲ್ಲಿ ಹೈಕೋರ್ಟಿಗೆ ಕೂಡ ನಾವು 1.5 ಕೋಟಿ 10 ಕೋಟಿ ರೂಪಾಯಿವರೆಗೂ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ 10 ಕೋಟಿ ರೂಪಾಯಿ ಕೂಡ ಟೆಂಡರ್ ಆಗಿದೆ. ಅದು ನಮ್ಮ ಜಿಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ಅವರಿಗೆ ತಮ್ಮದೇ ಆದಂಥ ಒಂದು ಯುವ ಚಿಂತನೆಯಿಂದ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಹೊಸ ಸ್ಟೇಡಿಯಂ, ಮೊದಲೇನು ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಇತ್ತು, ಅದರ ಪಕ್ಕದಲ್ಲೇ ಬರೀ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಟೇಡಿಯಂ, ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ರೀತಿಯಿಂದ ಹೆಣ್ಮಕ್ಳು ಅಲ್ಲಿ ಬಂದು ಇಡೀ ಜಿಲ್ಲೆ ಹೆಣ್ಮಕ್ಳು ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ತಾವು ವಾಯುವಿಹಾರ ಮಾಡತಕ್ಕಂಥ ಅವಕಾಶ ಕೂಡ ಕೊಟ್ಟಿದೆ. 2 ದೊಡ್ಡ ಗಾರ್ಡನ್ಗಳು ಕೆಲಸಗಳಾಗಿವೆ ಮತ್ತು ಇವತ್ತು ಖಿಲಾ ಸುತ್ತ ಬೋಟ್ ನೀರು ಪ್ಯೂರಿಫೈ ಮಾಡಿ ಬೋಟ್ನಲ್ಲಿ ಪ್ರವಾಸಿಗರ್ತಕ್ಕಂಥ ಅವಕಾಶ ಕೂಡ ಮಾಡಿಕೊಟ್ಟಿದೆ. ಇನ್ನೂ ಅನೇಕ ವಿಚಾರಗಳನ್ನು ಕೂಡ ಈ ಒಂದು ಗುಲ್ಬರ್ಗ ಭಾಳ ರೈಟ್ ಆಗಿದೆ. ಸಾವಿರಾರು ಬಸ್ಗಳು ದಿನ ಓಡಾಡ್ತಾರೆ. ಅದಕ್ಕೆ 4 ಕಡೆ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ 4 ದಿಕ್ಕಿನಲ್ಲಿ ಮಾಡಿ ತಮ್ಮೆಲ್ಲರ ಆಶೀರ್ವಾದದಿಂದ ಸೆಟಲ್ಮೆಂಟ್ ಮಾಡಿದ್ದೀವಿ. ಹಂತವಾಗಿ ಕೆಲಸ ಕಾರ್ಯಗಳನ್ನು ತೆಗಿತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರಿಗಳನ್ನ ತಿಳ್ಕೊಂಡು ನಾನು ಮಾತಾಡ್ತೇನೆ.